ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೆಲವು ಸ್ಪೆಸಿಮನ್ನ ನೋಡ್ಕೊಳ್ಳೋಣ. ಸೊ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನೇನು ಕ್ವಶನ್ ಕೇಳ್ಬೋದು ಹಾಗಂತ. ಸೊ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಸಿಮನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ಕೂಡ ನಾನು ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಕೆಲವು ಲೈವ್ ಸ್ಪೆಸಿಮನ್ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ. ಬಟ್ ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಸೊ ನಾನು ಕಷ್ಟಪಟ್ಟು ನನ್ನ ಟೈಮಿಂಗ್ ನಿಮಗೆ ಕೊಡ್ತಾ ಇರೋದು. ಸೊ ಮ್ಯಾಕ್ಸಿಮಮ್ ಜನಕ್ಕೆ ನನ್ನ ಇನ್ಫಾರ್ಮೇಷನ್ ರೀಚ್ ಆಗಲಿ ಹಂಗಂತ. ಜಸ್ಟ್ ನೀವೇ ನೋಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ನಾ ಕಷ್ಟಪಟ್ಟಿದ್ದು ಅಥವಾ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಒಂದೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಾಯಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದೇ ಥರ ನಮಗೆ ನಮ್ಮ ಚಾನಲಲ್ಲಿ ಗೈಡೆನ್ಸ್ ಮತ್ತು ಹೆಲ್ಪ್ ಸಿಗ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಕೂಡ ಕೆಲವು ಸ್ಪೆಸಿಮನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಾವು ಫ್ಯೂಚರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರದ್ದು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಇದರಲ್ಲಿ ಫಸ್ಟ್ ಸ್ಪೆಸಿಮನ್ ಇರೋದು ಸ್ಟ್ರಾಬೆರಿ ಅಂತ. ಸೊ ಇದನ್ನು ಕನ್ನಡದಲ್ಲಿ ಕೂಡ ಸ್ಟ್ರಾಬೆರಿ ಅಂತಲೇ ಕರೀತಾರೆ. ಅದಂದ್ರೆ ನೆಕ್ಸ್ಟ್ ಸ್ಪೆಸಿಮನ್ ಇರೋದು ಟರ್ಮರಿಕ್ ಅಂತ. ಇಂಗ್ಲೀಷಲ್ಲಿ ಟರ್ಮರಿಕ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅರಿಶಿಣ ಅಂತ ಹೇಳ್ತಾರೆ. ಸೊ ಇದು ಸ್ವಲ್ಪ ನೋಡೋಕ್ಕೆ ನಿಮಗೆ ಶುಂಠಿ ಥರನೇ ಕಾಣುತ್ತೆ ಇದನ್ನು ನೋಡಿದಾಗ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಎರಡು ಸ್ಪೆಸಿಮನ್ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಎಕ್ಸಾಮಲ್ಲಿ ಇದನ್ನು ಕೂಡ ಇಡ್ಬೋದು ಮತ್ತು ಟರ್ಮರಿಕ್ ಪೌಡ್ರ್ ಕೂಡ ಇಡ್ಬೋದು. ನೆಕ್ಸ್ಟ್ ಸ್ಪೆಸಿಮನ್ ಕ್ಯಾಬೇಜ್ ಅಂತ. ಇದನ್ನು ಕನ್ನಡದಲ್ಲಿ ಎಲೆಕೋಸು ಅಂತ ಕರೀತಾರೆ. ಸೊ ಇದು ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಕಾಲಿಫ್ಲವರ್ ಅಂತ, ಇದನ್ನು ಹೂಕೋಸು ಅಂತ ಕರೀತಾರೆ. ನೆಕ್ಸ್ಟ್ ಇದು ಸ್ಯಾಫ್ರಾನ್ ಅಂತ, ಅಥವಾ ಇದನ್ನು ಕನ್ನಡದಲ್ಲಿ ಕೇಸರಿ ಅಂತ ಕರೀತಾರೆ. ಸೊ ಇದನ್ನು ಅಂದರೆ ಈ ಒಂದು ಪಾರ್ಟ್ ಇರುತ್ತಲ್ಲ ಅದನ್ನು ಸ್ಯಾಫ್ರಾನ್ ಅಂತ ಕರೀತಾರೆ. ಬಟ್ ನೀವು ಫ್ಲವರ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡಿ. ನಿಮಗೆ ಎಕ್ಸಾಮಲ್ಲಿ ಇಟ್ಟರೆ ಈ ಒಂದು ಪಾರ್ಟ್ನ ಇಡ್ಬೋದು. ನೆಕ್ಸ್ಟ್ ಕಿವಿ ಫ್ರೂಟ್ ಅಂತ. ಸೊ ಕಿವಿ ಫ್ರೂಟ್ ಇದು ಆಲ್ಮೋಸ್ಟ್ ಸ್ವಲ್ಪ ಸಪೋಟಾ ಫ್ರೂಟ್ ಥರನೇ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಇದದ್ದು ಸರ್ಫೇಸ್ ನೀವು ಒಂದ್ಸಲ ನೋಡ್ಕೊಳ್ಳಿ, ಒಂಥರ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದನ್ನು ನಿಮಗೆ ಕಟ್ ಮಾಡಿ ಇಟ್ಟಿರಲ್ಲ, ಜಸ್ಟ್ ಹೋಲ್ ಫ್ರೂಟ್ ನಿಮಗೆ ಇಡ್ಬೋದು. ಸೊ ಸಪೋಟಾ ಮತ್ತು ಕಿವಿ ಫ್ರೂಟ್ಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ಸೊ ಹಾಗೆಯೇ ನೆಕ್ಸ್ಟ್ ಸ್ಪೆಸಿಮನ್ ಇರೋದು ಆನಿಯನ್ ಅಥವಾ ಈರುಳ್ಳಿ ಅಂತ. ಸೊ ಇದು ನೀವು ಆಲ್ಮೋಸ್ಟ್ ಮನೆಯಲ್ಲಿ ಯೂಸ್ ಮಾಡಿರ್ತೀರಿ. ಸೊ ಇದು ಯಾವ ಥರ ಕಾಣುತ್ತೆ ಅಂತ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಸ್ಪೆಸಿಮನ್ ರಿಲೇಟೆಡ್ ನಿಮಗೆ ಆನಿಯನ್ ಕೂಡ ಇಡ್ಬೋದು ಅಥವಾ ಇದ್ರದ್ದು ಸೀಡ್ ಕೂಡ ಇಡ್ಬೋದು. ಸೊ ಆನಿಯನ್ ಅಥವಾ ಈರುಳ್ಳಿ ಅಂತ ಇದನ್ನು ಕರೀತಾರೆ. ನೆಕ್ಸ್ಟ್ ಚಿಕ್ಪಿ ಅಂತ, ಇದನ್ನು ಕಡಲೆ ಅಂತ ಕರೀತಾರೆ. ಸೊ ಈ ಒಂದು ಸ್ಪೆಸಿಮನ್ ರಿಲೇಟೆಡ್ ನಿಮಗೆ ಈ ಥರ ಹೋಲ್ ಪ್ಲ್ಯಾಂಟ್ ಕೂಡ ಇಡ್ಬೋದು ಮತ್ತು ಈ ಥರ ಕಾಯಿ ಕೂಡ ಇಡ್ಬೋದು ಮತ್ತು ಇದು ಸೀಡ್ ಇರುತ್ತಲ್ಲ, ಡ್ರೈ ಚಿಕ್ಪಿ ಇರುತ್ತಲ್ಲ, ಸೊ ಕಡಲೆ ಕಾಳು ಅಂತ ನಾವು ಕರಿತೀವಲ್ಲ, ಸೊ ಅದನ್ನು ಕೂಡ ಇಡ್ಬೋದು ಮತ್ತು ಕಡಲೆ ಬೇಳೆ ಇರುತ್ತಲ್ಲ ಅದನ್ನು ಕೂಡ ಇಡ್ಬೋದು. ಸೊ ಎಲ್ಲ ಸ್ಪೆಸಿಮನ್ ನೀವು ಒಂದ್ಸಲ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ನಿಮಗೆ ಯಾವ ಸ್ಪೆಸಿಮನ್ ಯಾವ ಥರ ಕಾಣುತ್ತೆ ಹಂಗಂತ, ಅಥವಾ ನಾವು ನಿಮಗೆ ಫ್ಯೂಚರ್ ವಿಡಿಯೋದಲ್ಲಿ ಕೂಡ ಎಲ್ಲ ಸ್ಪೆಸಿಮನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗೆಯೇ ನೆಕ್ಸ್ಟ್ ಬರೋದು ಕಾಟನ್ ಅಂತ. ಸೊ ಕಾಟನ್ ಅಥವಾ ಇದನ್ನು ಹತ್ತಿ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಬಾಜ್ರಾ ಅಥವಾ ಪರ್ ಮಿಲ್ಲೆಟ್ ಅಂತ ಇನ್ನೊಂದು ಇಂಗ್ಲೀಷ್ ನೇಮ್ ಇದೆ. ಹಾಗೆಯೇ ಇದನ್ನು ಕನ್ನಡದಲ್ಲಿ ಸಜ್ಜೆ ಅಂತ ಕರೀತಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಬೇಕಾದರೂ ಆಪ್ಷನ್ಸ್ ಕೊಡ್ಬೋದು. ಬಾಜ್ರಾ ಅಂತ ಕೂಡ ಕೊಡ್ಬೋದು ಅಥವಾ ಪರ್ ಮಿಲ್ಲೆಟ್ ಅಂತ ಕೂಡ ಕೊಡ್ಬೋದು. ಸೊ ಈ ಎರಡೂ ನೇಮ್ನ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಇದು ಬಾಜ್ರಾ ಹೆಡ್ ಇರುತ್ತಲ್ಲ, ಬಾಜ್ರಾ ಅಂದರೆ ಸಜ್ಜೆ ತೆನೆ ಇರುತ್ತಲ್ಲ, ಅದು ಈ ಥರ ಕಾಣುತ್ತೆ. ಮತ್ತು ಬಾಜ್ರಾ ಸೀಡ್ಸ್ ಇರ್ತಾವಲ್ಲ, ಅಂದರೆ ಇಂಡಿವಿಜುವಲ್ ಸೀಡ್ಸ್ ಇರ್ತಾವಲ್ಲ, ಅದು ಯಾವ ಥರ ಕಾಣುತ್ತೆ ನಿಮಗೆ ನೋಡೋಕ್ಕೆ ಹಂಗಂತ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಲೈವ್ ಸ್ಪೆಸಿಮನ್ ಸಿಕ್ಕರೆ ಅದನ್ನು ಕೂಡ ನೀವು ನೋಡ್ಕೋಬೋದು. ಅಥವಾ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಸಪ್ರೇಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಬರೋದು ವೀಟ್ ಅಥವಾ ಗೋಧಿ ಅಂತ. ಸೊ ಎಕ್ಸಾಮಲ್ಲಿ ನಿಮಗೆ ಈ ಥರ ಒಂದು ಸಿಂಗಲ್ ಗ್ರೇನ್ಸ್ ಕೂಡ ಇಡ್ಬೋದು, ಅಥವಾ ಡ್ರೈ ಆಗಿದ್ದು ಪ್ಲ್ಯಾಂಟ್ಸ್ ಕೂಡ ಈ ಥರ ಕೂಡ ನಿಮಗೆ ಇಡ್ಬೋದು. ಬಟ್ ಪ್ಯಾಡಿ ಮತ್ತು ವೀಟಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಅಥವಾ ಯಾವ ಥರ ಕಾಣುತ್ತೆ ಅಂತ ನೀವು ನೋಡ್ಕೋಬೋದು. ಸೊ ಪ್ಯಾಡಿ ಕೂಡ ಸ್ವಲ್ಪ ಸಿಮಿಲರ್ ಕಾಣುತ್ತೆ. ಸೊ ನೆಕ್ಸ್ಟ್ ಸ್ಪೆಸಿಮನ್ ಅದರಲ್ಲಿ ತೋರಿಸ್ತೀನಿ ನಾನು, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾರಾದರೂ ಹೊಸಬರಾಗಿದ್ದರೆ ನಿಮಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಯಾವ ಪ್ಲ್ಯಾಂಟ್ ಅಥವಾ ಯಾವ ಸ್ಪೆಸಿಮನ್ ಯಾವ ಥರ ಕಾಣುತ್ತೆ ಹಂಗಂತ. ಸೊ ಇದು ವೀಟ್ ಆಯಿತು, ಇದನ್ನು ಕನ್ನಡದಲ್ಲಿ ಗೋಧಿ ಅಂತ ಕರೀತಾರೆ. ನೆಕ್ಸ್ಟ್ ಸ್ಪೆಸಿಮನ್ ಇರೋದು ಮೇಜ್ ಅಥವಾ ಮೆಕ್ಕೆಜೋಳ ಅಂತ. ಸೊ ಇಲ್ಲಿ ನಿಮಗೆ ಈ ಒಂದು ಮೇಜ್ದು ಪ್ಲ್ಯಾಂಟ್ ಕೂಡ ಇಡ್ಬೋದು. ಪ್ಲ್ಯಾಂಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನಿಮಗೆ ಇದು ಒಂದು ಕಾಬ್ ಇರುತ್ತಲ್ಲ, ಸೊ ಇದನ್ನು ಕೂಡ ಇಡ್ಬೋದು. ಮತ್ತು ಇಂಡಿವಿಜುವಲ್ ಸೀಡ್ ಅಥವಾ ಗ್ರೇನ್ಸ್ ಇರ್ತಾವಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ನೆಕ್ಸ್ಟ್ ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಅಂತ. ಸೊ ಇದರಲ್ಲಿ ಕೂಡ ನಿಮಗೆ ಸನ್ಫ್ಲವರ್ ಫುಲ್ ಹೆಡ್ ಕೂಡ ಇಡ್ಬೋದು,
ಅಥವಾ ನಿಮಗೆ ಸನ್ಫ್ಲವರ್ ಸೀಡ್ಸ್ ಇರ್ತಾವಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ಮತ್ತು ಹಾಗೆಯೇ ಸನ್ಫ್ಲವರ್ ಪ್ಲ್ಯಾಂಟ್ ಇರ್ತಾವಲ್ಲ, ಸೊ ಲೀವ್ಸ್ ಇರ್ತಾವಲ್ಲ, ಅದನ್ನು ಕೂಡ ಇಡ್ಬೋದು. ನೆಕ್ಸ್ಟ್ ಬರೋದು ಪಿಜನ್ ಪಿ ಅಂತ, ಅಥವಾ ಇದನ್ನು ರೆಡ್ ಗ್ರಾಮ್ ಅಂತ ಕರೀತಾರೆ. ಸೊ ಕನ್ನಡದಲ್ಲಿ ತೊಗರಿ ಅಂತ ಕರೀತಾರೆ. ಸೊ ಎಕ್ಸಾಮಲ್ಲಿ ನಿಮಗೆ ಈ ಥರ ಒಂದು ಪಾಟ್ಸ್ ಕೂಡ ಇಡ್ಬೋದು. ಈ ಥರ ಗ್ರೀನ್ ಪಾಟ್ಸ್ ಇರ್ತಾವಲ್ಲ, ಅದನ್ನು ಕೂಡ ಇಡ್ಬೋದು. ಮತ್ತು ಒಳಗಡೆ ತೊಗರಿ ಕಾಳು ಇರ್ತಾವಲ್ಲ, ಅದನ್ನು ಕೂಡ ಇಡ್ಬೋದು. ಮತ್ತು ತೊಗರಿ ಬೇಳೆ ಕೂಡ ಇಡ್ಬೋದು. ಅಂದರೆ ಸ್ಪ್ಲಿಟ್ ಮಾಡಿರ್ತಾರಲ್ಲ ತೊಗರಿ ಕಾಳನ್ನ, ಸ್ಪ್ಲಿಟ್ ಮಾಡಿದ ನಂತರ ಅದು ತೊಗರಿ ಬೇಳೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ನಿಮಗೆ ಇಡ್ಬೋದು. ಸೊ ಎಲ್ಲ ಸ್ಪೆಸಿಫಿಕನ್ನು ನೀವು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬರೋದು ಗ್ರೌಂಡ್ ನಟ್ ಅಂತ. ಸೊ ಇದನ್ನು ಶೇಂಗಾ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಮತ್ತು ಕೆಲವೊಂದು ಪ್ರದೇಶದಲ್ಲಿ ಇದನ್ನು ನೆಲಗಡಲೆ ಅಂತ ಕರೀತಾರೆ. ಮತ್ತು ಕೆಲವೊಂದು ಏರಿಯಾದಲ್ಲಿ ಇದನ್ನು ಕಡಲೆಕಾಯಿ ಅಂತ ಕೂಡ ಕರೀತಾರೆ. ಬಟ್ ಇದ್ರದ್ದು ಒರಿಜಿನಲ್ ನೇಮ್ ಶೇಂಗಾ ಅಂತ ಆಗಿರುತ್ತೆ ಕನ್ನಡದಲ್ಲಿ. ಬಟ್ ಇಂಗ್ಲೀಷಲ್ಲಿ ಇದನ್ನು ಗ್ರೌಂಡ್ ನಟ್ ಅಂತ ಕೂಡ ಕರೀತಾರೆ. ಸೊ ಇದರಲ್ಲಿ ನಿಮಗೆ ಈ ಥರ ಹೋಲ್ ಪಾಟ್ಸ್ ಕೂಡ ಇಡ್ಬೋದು. ಮತ್ತು ಕೆಲವೊಂದು ಸಮಯದಲ್ಲಿ ಇದ್ರ ಒಳಗಡೆ ಸೀಡ್ ಇರ್ತಾವಲ್ಲ, ಸೊ ಅದನ್ನು ಕೂಡ ಇಡ್ಬೋದು. ನೆಕ್ಸ್ಟ್ ಬರೋದು ಬ್ಲ್ಯಾಕ್ ಪೇಪರ್ ಅಂತ, ಅಥವಾ ಇದನ್ನು ಕನ್ನಡದಲ್ಲಿ ಕರಿಮೆಣಸು ಅಂತ ಕರೀತಾರೆ. ಸೊ ಇದು ಕೂಡ ನೀವು ಯೂಸ್ ಮಾಡಿರ್ತೀರಿ. ಸೊ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬರೋದು ಪ್ಯಾಡಿ ಅಥವಾ ಭತ್ತ ಅಂತ. ಸೊ ಇದು ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಗೋಧಿ ಥರನೇ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಯಾರಾದರೂ ಹೊಸಬರಾಗಿದ್ದರೆ ಅಥವಾ ಇನ್ನುವರೆಗೆ ಇದನ್ನು ನೋಡೇ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಬಟ್ ಯಾರಾದರೂ ಇದಕ್ಕಿಂತ ಮುಂಚೆ ನೋಡಿದರೆ ಅವರಿಗೆ ಅಷ್ಟೊಂದು ಕನ್ಫ್ಯೂಷನ್ ಏನೂ ಆಗೋಲ್ಲ, ಈಸಿಯಾಗಿ ಅವರು ನೆನ್ಪಿಟ್ಕೋಬೋದು. ಸೊ ಪ್ಯಾಡಿ ಮತ್ತು ವೀಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಈ ಥರ ಪ್ಯಾಡಿ ಪ್ಲ್ಯಾಂಟ್ಸ್ ಕೂಡ ಇಡ್ಬೋದು. ಮತ್ತು ಅಕ್ಕಿ ಕೂಡ ಇಡ್ಬೋದು. ಮತ್ತು ಇದು ಹಸ್ಕ್ ಇರುತ್ತಲ್ಲ, ಇದು ಅಕ್ಕಿ ರಿಮೂವ್ ಮಾಡಿದ್ಮೇಲೆ ಅದನ್ನು ಕೂಡ ಇಡ್ಬೋದು. ಸೊ ಇದುವರೆಗೆ ನಾವು ವಿಡಿಯೋದಲ್ಲಿ ಕೆಲವು ಸ್ಪೆಸಿಫಿಕನ್ನು ಕವರ್ ಮಾಡಿದ್ವಿ. ಮತ್ತು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ, ಇನ್ನೂವರೆಗೆ ವಿಡಿಯೋ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆಯೇ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಿಮಗೆ ಫ್ಯೂಚರ್ಲಿ ಕೂಡ ಎಲ್ಲ ಅಪ್ಡೇಟ್ಸ್ ಮತ್ತು ಗೈಡೆನ್ಸ್ ಮತ್ತು ಹೆಲ್ಪ್ ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ಹಾಗೆಯೇ ಕೊನೆಗೆ ಬಂದುಬಿಟ್ಟು ಈ ಒಂದು ಸ್ಪೆಸಿಫಿಕ್ ನೇಮ್ ಏನಿದೆ ಅಂತ, ಅಥವಾ ಇದ್ರದ್ದು ನೇಮ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ಯಾರಿಗೆ ಗೊತ್ತಿರುತ್ತೆ ಅವ್ರು ಕಮೆಂಟ್ ಮಾಡ್ತಾರೆ. ಬಟ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಫಸ್ಟ್ ಕಮೆಂಟ್ ನೋಡಿ, ಯಾರ್ದು ಕರೆಕ್ಟ್ ಆನ್ಸರ್ ಇರುತ್ತೆ ಅದನ್ನು ನಾವು ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀವಿ. ಸೊ ನಿಮಗೆ ಅದ್ರದ್ದು ಆನ್ಸರ್ ಗೊತ್ತಾಗುತ್ತೆ. ಸೊ ದಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.